ಎಲ್ರಿಗೂ ನಮಸ್ಕಾರ. ನಿನ್ನೆ 2019 50 ಕ್ವಶನ್ಸ್ ನೋಡಿದ್ವಿ. ಇವತ್ತು ಉಳಿದಿರೋ 50 ಕ್ವಶನ್ಸ್ ನೋಡೋಣ, ಹೇಗೆ ಕ್ವಶನ್ಸ್ ಇವಾಲ್ವ್ ಆಗಿದೆ ಅಂತ. ಅಂಡ್ ಸಮ್ ಆಫ್ ದ ಸ್ಟೂಡೆಂಟ್ಸ್ ಸೆಡ್ ದಟ್ ಮಾರ್ಕ್ ಆಗಿರೋದು ಕ್ವಶನ್ಸ್ ತಗೊಂಬೇಡಿ, ಟಿಕ್ ಆಗದೆ ಇರೋದು ತಗೊಳ್ಳಿ ಅಂತ. ಬಟ್ ದಿ ಥಿಂಗ್ ಈಸ್, ನನಗೆ ಸಿಕ್ಕಿರೋ ಕ್ವಶನ್ ಪೇಪರೇ ಇದು. ಸೊ ಐ ಕಾಂಟ್ ಹೆಲ್ಪ್ ಇಟ್, ಐ ಆಮ್ ಸಾರಿ ಫಾರ್ ದ್ಯಾಟ್. ಪ್ರತಿ ವರ್ಷ ಸರಸ್ವತಿ ಸಮ್ಮಾನ್ ಈ ಕ್ಷೇತ್ರಕ್ಕೆ ನೀಡಿದ ಮಹೋನ್ನತ ಕೊಡುಗೆಯಾಗಿದೆ. ಸರಸ್ವತಿ ಸಮ್ಮಾನ್ ನೀಡುವಂತದ್ದು ಸಾಹಿತ್ಯಕ್ಕೆ. ಇಲ್ಲಿ ನೀವು ನೆನ್ಪಿಟ್ಕೊಬೇಕು, ಕರ್ನಾಟಕದಲ್ಲಿ ಯಾವ ಕವಿಗಳಿಗೆ ಸಾಹಿತ್ಯ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಸಿಕ್ಕಿದೆ ಅಂತ ನಿಮಗೆ ಗೊತ್ತಿರಬೇಕು. ಆಮೇಲೆ ಯಾವ ಬುಕ್ಕಿಗೆ ಸಿಕ್ಕಿದೆ ಅಂತ ಗೊತ್ತಿರಬೇಕು. ಸೊ ಯಾಕಂದ್ರೆ ನೆಕ್ಸ್ಟ್ ಕ್ವಶನ್ ಮೈಟ್ ಬಿ ಸ್ವಲ್ಪ ಟಫ್ ಆಗಿ ಆ ತರ ಬರಬಹುದು. ಕರ್ನಾಟಕ ವಿಧಾನಸಭೆಯ ಈಗಿನ ಸಭಾಪತಿಗಳು. ಯಾವಾಗ ಈ ಎಕ್ಸಾಮ್ ಮಾಡಿದಾಗ ರಮೇಶ್ ಕುಮಾರ್ ಇದ್ರು. ನಾವು ಯು ಶುಡ್ ನೋ ದಟ್ ಈಗಿನ ಸ್ಪೀಕರ್ ಯಾರು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಶುದ್ಧ ನೀರಿನ pH ಮಟ್ಟ ಏನು? pH 7 ಇರುತ್ತೆ. ಬೇಸಿಕ್ ಅಂಡ್ ಎಸಿಡಿಕ್. ಈಗ 7ಕ್ಕಿಂತ ಜಾಸ್ತಿ ಹೋದ್ರೆ ಏನು, 7ಕ್ಕಿಂತ ಕಮ್ಮಿ ಹೋದ್ರೆ ಏನು, ಇದು ನಿಮ್ಗೆ ಗೊತ್ತಿರ್ಬೇಕು. ಶುದ್ಧ ನೀರಿನ pH ಮಟ್ಟ 7 ಇರುತ್ತೆ. 7ಕ್ಕಿಂತ ಕಡಿಮೆ ಆಗಿರೋದಕ್ಕೆ ಏನ್ ಹೇಳ್ತಾರೆ, 7ಕ್ಕಿಂತ ಜಾಸ್ತಿ ಆಗಿರೋದಕ್ಕೆ ಏನ್ ಹೇಳ್ತಾರೆ, ದಿಸ್ ಯು ಮಸ್ಟ್ ನೋ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಸಾಮಾನ್ಯ ಹೆಸರೇನು? ಬೇಕಿಂಗ್ ಸೋಡಾ ಅಥವಾ ಅಡುಗೆ ಸೋಡಾನ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಕರೀತಾರೆ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಇವಾಗ ನಿಮಗೆ ಗೊತ್ತಿರಬೇಕು, ವಾಷಿಂಗ್ ಸೋಡಾದ ಹೆಸರೇನು, ಬ್ಲೀಚಿಂಗ್ ಪೌಡರ್ ಅದು ಹೆಸರೇನು, ಸಾಮಾನ್ಯ ಅಂದ್ರೆ ಅದ್ರದ್ದು ರಾಸಾಯನಿಕ ಹೆಸರೇನು ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕು. ಅಕ್ಬರನು ಭೂ ಕಂದಾಯ ಸುಧಾರಣೆಗಳಿಗೆ ಪ್ರಸಿದ್ಧವಾಗಿದ್ದಾನೆ. ಇದರ ಹಿಂದೆ ಕಾರ್ಯನಿರ್ವಹಿಸಿದ ಮೆದುಳು ಯಾರದಾಗಿತ್ತು? ಅಕ್ಬರ್ ಅವನ ಟೈಮಲ್ಲಿ ಭೂ ಕಂದಾಯ. ಮತ್ತೆ ಇಲ್ಲಿ ನಿಮಗೆ ಗೊತ್ತಿರಬೇಕು, ಅಕ್ಬರ್ ಅಂದು ಆರ್ಕಿಟೆಕ್ಚರ್ ಯಾವುದು, ಅಕ್ಬರನ್ ಟೈಮಲ್ಲಿ ಆದಂತಹ ಬದಲಾವಣೆಗಳು ಏನು, ಯಾವ ರೀತಿಯ ಆಡಳಿತ ಬದಲಾವಣೆ ಆಯಿತು. ಮತ್ತೆ ಇವನ್ ಟೈಮಲ್ಲಿ ಹಿಂದೂಗಳಿಗೆ ತೆರಿಗೆ ವಿಧಿಸಲಾಗಿತ್ತಾ, ಹಿಂದೂಗಳಿಗೆ ತೆರಿಗೆ ವಿಧಿಸಿದ್ರಾ ಇಲ್ವಾ, ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಈ ಭೂ ಕಂದಾಯದ ಹಿಂದೆ ಇದ್ದಂತಹ ಒಂದು ಬ್ರೈನ್ ಯಾರ್ದು ಅಂದ್ರೆ ತೋದರ್ಮಲ್ಲ ಅನ್ನುವಂತಹದ್ದು. ಸೊ ಬೀರ್ಬಲ್ ಯಾರು ಗೊತ್ತಿರಬೇಕು ನಿಮ್ಗೆ. ಸ್ಟ್ರಾಂಗ್, ಇದು ನಿಮ್ಗೆ ಇದು ಸಿಸ್ಯಾಟ್. ಇವೆಲ್ಲವೂ ಕೂಡ ಈಸಿನೇ ಇದೆ. ದೆಹಲಿಯ ಕೆಂಪು ಕೋಟೆಯನ್ನು ನಿರ್ಮಿಸಿದವರು ಯಾರು? ಶಹಜಾನ್. ನಿಮ್ಗೆ ಮುಗಲ್ಸ್ ಅಂತ ಬಂದಾಗ ಮೇಜರ್ಲಿ ಮುಗಲ್ಸ್ ಅಲ್ಲಿ ಕೇಳುವಂಥದ್ದು ಅವ್ರದ್ದು ಆರ್ಕಿಟೆಕ್ಚರ್. ಯಾಕಂತಂದ್ರೆ ಡೆಲ್ಲಿಯಲ್ಲಿ ಹೋಗಿ ನೋಡಿದ್ರೆ ಇವತ್ತಿಗೂ ಕೂಡ ಡೆಲ್ಲಿಯ ಸುತ್ತಮುತ್ತಲ ಅವರ ಆರ್ಕಿಟೆಕ್ಚರ್ ತುಂಬಾ ಹೆಸರುವಾಸಿಯಾಗಿದೆ. ಅಂಡ್ ತುಂಬಾ ಜನ ಇವತ್ತು ಟೂರಿಸಂಗೆ ಅಂತ ಅಲ್ಲಿ ಹೋಗ್ತಾರೆ. ಅಂಡ್ ಇಟ್ಸ್ ವೆರಿ ಬ್ಯೂಟಿಫುಲ್ ಥಿಂಗ್. ಜ್ಯೋತಿರ್ವರ್ಷ ಪದವು ಇದಕ್ಕೆ ಸಂಬಂಧಿಸಪಟ್ಟಿದೆ. ಜ್ಯೋತಿರ್ವರ್ಷ, ಲೈಟ್ ಇಯರ್ ಇದು ದೂರವನ್ನು ಅಳೆಯಲು. ಲೈಟ್ ಇಯರ್ ಅಂದ ತಕ್ಷಣನೇ ಯೂಶಲಿ ಬೆಳಕು ಆಗುತ್ತೆ. ಇದು ಬೆಳಕು ಅಲ್ಲ, ಇದು ಡಿಸ್ಟೆನ್ಸ್ ನ ಮೆಜರ್ ಮಾಡಕ್ಕೆ ಒಂದು UCSI ಯೂನಿಟ್. ಚೈನಾ ದೇಶಕ್ಕೆ ತನ್ನ ರಾಯಭಾರಿಯನ್ನು ಕಳಿಸಿದ ಮೊದಲ ವಿಜಯನಗರದ ಅರಸ ಬುಕ್ಕ. ಇವಾಗ ನಿಮಗೆ ಗೊತ್ತಿರಬೇಕು, ವಿಜಯನಗರ ಸಂಸ್ಥಾಪಕರು ಯಾರು, ಯಾವಾಗ. ಹಂಪಿಯಲ್ಲಿ ಇರುವಂತಹ ಪ್ರಮುಖ ಆರ್ಕಿಟೆಕ್ಚರ್ಸ್ ಅಥವಾ ದೇವಾಲಯಗಳು ಯಾವ್ಯಾವುದು, ಅದಾದ್ಮೇಲೆ ಕೆಲವು ಪ್ರಮುಖ ಅರಸರು ಯಾವುದು, ಕೆಲವು ಯುದ್ಧಗಳು ಯಾವುದು, ಇದೆಲ್ಲ ಗೊತ್ತಿರಬೇಕು. ನಾನು as I said that I won't tell the complete answer. That's your duty to search the answer. ಒಂದು ಕ್ವಶನ್ ನೋಡ್ತಿದ್ದೀರಾ, ಒಂದು ಕ್ವಶನ್ ಪೇಪರ್ ಅನಲೈಸಿಸ್ ಅಂತಂದ್ರೆ we can tell that what can be expected in the upcoming exam. I can't teach you everything. Hope you understand that why I am ನಿಮಗೆ ಇವಾಗ ನಾನು ಏನೇ ಇಷ್ಟು ಹೇಳಿದ್ರು ಕೂಡ ನಿಮಗೆ ನೆನಪಿರೋದಿಲ್ಲ. ಅದೇ ನೀವೇ ಒಂದ್ಸಲ ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಅದು ನಿಮ್ಮ ತಲೆಗೆ ಸ್ಟಿಕ್ ಆನ್ ಆಗುತ್ತೆ. ಟ್ರಸ್ಟ್ ಮೀ ಇನ್ ದಿಸ್. ಜಹಾಂಗೀರನ ಆಡಳಿತಾವಧಿಯಲ್ಲಿ ಸಂದರ್ಶಿಸಿದ ಇಂಗ್ಲಿಷ್ ರಾಯಭಾರಿ ಯಾರು? ಥಾಮಸ್ ರೋ ಅನ್ನುವರು ಜಹಾಂಗೀರನ ಆಡಳಿತದಲ್ಲಿ ಬಂದ್ರು. ಯಾವಾಗ ಬಂದ್ರು? ಇಸ್ವಿ ಯಾವುದು? ಯಾವಾಗ ಬಂದ್ರು? ಅದಾದ್ಮೇಲೆ ಬ್ರಿಟಿಷರ ಮೊದಲ ಸೆಟಲ್ಮೆಂಟ್ ಯಾವುದು? ಫಸ್ಟ್ ಸೆಟಲ್ಮೆಂಟ್ ಯಾವುದು? ಇದೆಲ್ಲ ನಿಮ್ಗೆ ಗೊತ್ತಿರಬೇಕು. ಅಕ್ಬರ್ ವಾಸ್ ಫೇಮಸ್ ಫಾರ್ ಲ್ಯಾಂಡ್ ರೆವಿನ್ಯೂ ರಿಫಾರ್ಮ್ಸ್. ತೋದರ್ಮಲ್, we have discussed this. ಸಂಖ್ಯೆಯೊಂದಕ್ಕೆ ಇವೆಲ್ಲ ನೀವು ನೋಡ್ಕೊಳ್ಳಿ, ಆಯ್ತಾ? ಸಿಸ್ಯಾಟ್ ನಾನು ಮಾಡೋದಿಲ್ಲ, ಬಿಕಾಸ್ ಇದಕ್ಕೆ ನೀವು ಸಪ್ರೇಟ್ ಒಂದು ಕೋರ್ಸ್ ಅಥವಾ ನೀವು ಮನೇಲಿ ಮಾಡ್ಕೊಂಡು
ನಾನು ಗಾಂಧೀಜಿ ಬಗ್ಗೆ ನಿಮ್ಗೆ ಎಂತ ಒಂದು ಕ್ವಶನ್ ಹೇಳಿದ್ದೆ, ಗಾಂಧಿ ಈಸ್ ಆಲ್ವೇಸ್ ಅ ಥೀಮ್ ಅಂತ ಹೇಳಿದೆ. ಕರೆಕ್ಟೋ ಇಲ್ವೋ? ಇದು ನಾನು ಬಿಡಿಸ್ತಾ ಇರುವಂತ 4th ಕ್ವಶನ್ ಪೇಪರ್. ಪ್ರತಿ ಒಂದು ಕ್ವಶನ್ ಪೇಪರ್ಲು ಗಾಂಧೀಜಿ ಬಂದಿದ್ದಾರೆ. ಅಂಡ್ ಐ ಎಕ್ಸ್ಪೆಕ್ಟೆಡ್ ನೆಕ್ಸ್ಟ್ ಕ್ವಶನ್ ಬರುತ್ತೆ, ಅವರು ಪ್ರಥಮ ಸತ್ಯಾಗ್ರಹವನ್ನು ಎಲ್ಲಿ ಆರಂಭಿಸಿದಾರೋ ಅದೇ ಕ್ವಶನ್ ಬಂದಿದೆ. ಸಿ ಐ ಆಮ್ ನಾಟ್ ಸೇಯಿಂಗ್ ದಟ್ ನಾನು ಹೇಳಿದ್ ಬರುತ್ತೆ ಅಂತ. ಆಫ್ಟರ್ ಸಾಲ್ವಿಂಗ್ ಮೆನಿ ಕ್ವಶನ್ಸ್ ಐ ಜಸ್ಟ್ ಗಾಟ್ ಒನ್ ಹಿಂಟ್ ದಟ್ ದೇ ಕ್ಯಾನ್ ಆಸ್ಕ್ ಲೈಕ್ ದಿಸ್. ಇನ್ನೇನಲ್ಲಿ ಯಾವುದೇ ರೀತಿಯಾದಂತಹ ರಾಕೆಟ್ ಸೈನ್ಸ್ ಇಲ್ಲ. ನೀವು ಕೂಡ ಒಂದು 10-20 ಕ್ವಶನ್ ಪೇಪರ್ನ ಥರೋವಾಗಿ ಓದಿ ಸಾಲ್ವ್ ಮಾಡಿದ್ರೆ ಯು ಕ್ಯಾನ್ ಆಲ್ಸೋ ಗೆಸ್, ನಾಟ್ ಓನ್ಲಿ ಮೀ. ಬಟ್ ನಿಮ್ಗಷ್ಟು ಪೇಷನ್ಸ್ ಎಲ್ಲಿದೆ ಒಂದು ಕ್ವಶನ್ ಪೇಪರ್ನ ಮಾಡುವಷ್ಟು? ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದ ಅಂಗೀಕರಿಸಲ್ಪಟ್ಟಿತ್ತು? ಕರಾಚಿ. ಎಷ್ಟರಲ್ಲಿ? 1930 ನಡೆದಂಥದ್ದು. ನಿಮ್ಗಿದು ಗೊತ್ತಿರಬೇಕು. ಸೂಕ್ತ ಪರ್ಯಾಯ ಪದ: ಆಹಾರ ಹೊಟ್ಟೆಗೆ, ಇಂಧನ ಯಂತ್ರ ಅಥವಾ ಇಂಜಿನ್ಗೆ. ಗುಂಪಿನಲ್ಲಿರುವ ಪದಗಳಲ್ಲಿಗೆ ಕಡಿಮೆ ಸರಿ ಹೊಂದುವ: ಗನ್, ಪಿಸ್ತೂಲ್, ರೈಫಲ್, ಖಡ್ಗ. ಖಡ್ಗ ಇದು ಕನ್ನಡದ್ದು. ಗನ್ನು, ಪಿಸ್ತೂಲು ಇವೆಲ್ಲವೂ ಹೊರದೇಶೀಯ ಪದಗಳು ಅಥವಾ ಪರದೇಶೀಯ ಪದಗಳು. ಫೈಂಡ್ ದ ಇದಗೇನ್ ಸೇಮ್ ಕ್ವಶನ್ಸ್. ಶಬ್ದದ ತೀವ್ರತೆಯನ್ನು ಅಳೆಯುವಂತಹ ಡೆಸಿಬಲ್. ಶಬ್ದವನ್ನು ಅಳೆಯುವಂಥದ್ದು ಡೆಸಿಬಲ್. ಎಷ್ಟು ಡೆಸಿಬಲ್? ಈಗ 30 ಡೆಸಿಬಲ್ಗಿಂತ ಜಾಸ್ತಿ ಸೌಂಡ್ ಆದ್ರೆ ಅದನ್ನ ಶಬ್ದ ಮಾಲಿನ್ಯ ಅಂತ ಕರೀತಾರೆ. ಶಬ್ದ ಮಾಲಿನ್ಯ ಅಂತ. ಸೊ ಈಗ ಫ್ಯಾರನ್ ಹಿಟ್ ಯಾವುದು, ಸೆಲ್ಸಿಯಸ್ ಯಾವುದು, ಮತ್ತೆ ಟೆಂಪರೇಚರ್ಗೆ, ವೋಲ್ಟೇಜ್ನ ಅಳಿಯಕ್ಕೆ, ಕರೆಂಟ್ನ ಅಳಿಯಕ್ಕೆ ಯಾವ ಯಾವ ಒಂದು ಮಾಪನ ಅಥವಾ ಏಕಮಾನವನ್ನು ಬಳಸುತ್ತಾರೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಭಾರತದಲ್ಲಿ ಫ್ರೆಂಚರ ಅದೃಷ್ಟ ಪರೀಕ್ಷೆಗೆ ನಿರ್ಣಯ ವಾಂಡಿವಾಶ್ ಕದನ. ಈಗ ನಿಮ್ಗೆ ಪ್ಲಾಸಿ ಯಾವಾಗ ನಡೀತು, ಬಕ್ಸಾರ್ ಯಾವಾಗ ನಡೀತು, ಫಸ್ಟ್ ಕರ್ನಾಟಿಕ್ ವಾರ್ ಯಾವಾಗ ನಡೀತು, ಫಸ್ಟ್ ವಾಂಡಿವಾಶ್, ಇದು ನಿಮಗೆ ಗೊತ್ತಿರಬೇಕು. ಬಕ್ಸಾರು, ಪ್ಲಾಸಿ. ನಾನು ತುಂಬಾ ಸ್ಟೂಡೆಂಟ್ಸಿಗೆ ಪ್ಲಾಸಿ ಬಗ್ಗೆ ಕ್ವಶನ್ ಕೇಳ್ತೀನಿ. ಯಾಕೆ ಗೊತ್ತಾ? ನಮಗೆ ಪ್ಲಾಸಿ ಬಗ್ಗೆ ಲೈಫ್ ಲಾಂಗ್ ಅಲ್ಲಿ ಮರ್ತು ಹೋಗಲ್ಲ. ಯಾಕೆ ಹೇಳಿ? ನಾವು ಚಿಕ್ಕದ್ರಲ್ಲಿ ಸ್ಕೂಲಿಗೆ ಹೋಗೋ ಟೈಮಿಂದನೂ 1757 ಅಂತ ತಲೆಗೆ ತುಂಬಿ 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 ಇಟ್ಟಿದ್ದಾರೆ. ಸೊ ಅದೇ ರೀತಿ ಬಕ್ಸಾರ್ ಯಾವಾಗ ನಡೀತು, ಕರ್ನಾಟಕ ಯುದ್ಧಗಳು ಯಾವಾಗ ನಡೀತು, ಅದ್ರದ್ದು ಟ್ರೀಟೀಸ್ ಯಾವುದು, ವಾಂಡಿವಾಶ್ ಫ್ರೆಂಚರ ಮತ್ತೆ ಇವ್ರ ಮಧ್ಯೆ ಯಾವಾಗ ನಡೀತು, ಇದೆಲ್ಲವೂ ನಿಮ್ಗೆ ಗೊತ್ತಿರಬೇಕು. ಯಾವ ಇಸ್ವಿಯಲ್ಲಿ ಕಸ್ತೂರಿಬಾ ಗಾಂಧಿ ಅವರು ಜೈಲಿನಲ್ಲಿ ನಿಧನ ಹೊಂದಿದರು? 1944. ಇದು ನೆಕ್ಸ್ಟ್ ಕ್ವಶನ್ ಆಗ್ಬಹುದು, ಎಲ್ಲಿ ನಿಧನ ಹೊಂದಿದರು ಅಂತ, ಅಥವಾ ಎರಡು ಕಂಬೈಂಡ್ ಆಗಿ ಒಂದು ಕ್ವಶನ್ ಆಗ್ಬಹುದು. ಟ್ರಸ್ಟ್ ಮೀ. ಈ ಕೆಳಗಿನವುಗಳಲ್ಲಿ ಯಾವುದು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿಗಣಿಸುತ್ತದೆ? ಡೈನಮೋ. ಮೋಟಾರ್ದು ಕೆಲಸ ಏನು? ಜನರೇಟರ್ ಏನ್ ಮಾಡುತ್ತೆ, ಇನ್ವರ್ಟರ್ ಏನ್ ಮಾಡುತ್ತೆ, ನಿಮಗೆ ಗೊತ್ತಿರಬೇಕು. ಮೋಟಾರು DC ಟು AC ಕರೆಂಟ್ನ ಕನ್ವರ್ಟ್ ಮಾಡುತ್ತಾ, AC ಟು DC ಮಾಡುತ್ತಾ, ಜನರೇಟರು ಪೆಟ್ರೋಲ್ನ ಯೂಸ್ ಮಾಡಿಕೊಂಡು ಕರೆಂಟ್ನ ಇದು ಮಾಡುತ್ತಾ, ಇನ್ವರ್ಟರ್ ಏನ್ ಮಾಡುತ್ತೆ, ಇವೆಲ್ಲವೂ ನಿಮಗೆ ಗೊತ್ತಿರಬೇಕು. 2018 G20 ಎಲ್ಲಿ ನಡೀತು? ಈ ಸಲ G20 ಎಲ್ಲಿ ನಡೀತು ನಿಮಗೂ ಗೊತ್ತಿರಬೇಕು. ಇಂಡಿಯಾದಲ್ಲಿ ನಡೀತಾ ಅಥವಾ ಬೇರೆ ಕಡೆ ಎಲ್ಲಿ ನಡೀತು, ಇಂಡಿಯಾದಲ್ಲಿ ನಡೆದಾಗ ಎಲ್ಲಿ ನಡೆದಿತ್ತು, ಇಂಡಿಯಾದಲ್ಲಿ ಎಷ್ಟನೇ ಇಸ್ವಿಯಲ್ಲಿ ನಡೆದಿತ್ತು, ಇವೆಲ್ಲ ನಿಮಗೆ ಗೊತ್ತಿರಬೇಕು. 2028 ಯಾವ 2 ರಾಜ್ಯಗಳಲ್ಲಿ ಚುನಾವಣೆ ನಡೆಯಿತು ಅಂತ ಕೇಳಿದ್ರು. ಆಗ ರೀಸೆಂಟ್ ಆಗಿ. ಬಟ್ ಇವಾಗ ನೀವು ನೆನ್ಪಿಟ್ಕೊಳ್ಳಿ, 2026 ಎಲ್ಲೆಲ್ಲಿ ಚುನಾವಣೆ ನಡೆಯಿತು. ಇದು ಔಟ್ಡೇಟೆಡ್ ಕ್ವಶನ್, ಕೇಳೋದಿಲ್ಲ. ಎಲ್ಲೆಲ್ಲಿ ಚುನಾವಣೆ ನಡೆಯಿತು ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲೆಲ್ಲಿ ಚುನಾವಣೆ ನಡೆಯಿತು ವೆರಿ ಇಂಪಾರ್ಟೆಂಟ್. November 26 ಇದು ಕೂಡ ಕೇಳೋದಿಲ್ಲ. ಯಾಕಂತಂದ್ರೆ ಇದು ಅವಾಗಿನ ಕರೆಂಟ್ ಅಫೇರ್. ಅವ್ರು ಈಗ 2026 ಏನ್ ನಡೀತು ಅಂತ ಕೇಳ್ತಾರೆ. ಕೊಂಕಣ್ ಎಂಬುದು ಯಾವ 2 ದೇಶಗಳ ನಡುವೆ ನಡೆದಂತಹ ನೌಕಾ ಅಭ್ಯಾಸವಾಗಿದೆ? ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್. ಇಂಡಿಯಾ ಅಂಡ್ UK. ಸೊ ಇವಾಗ ನಿಮಗೆ ಗೊತ್ತಿರಬೇಕಾಗಿರುವಂತಹ ಒಂದು ಅಂಶ ಏನು ಅಂತ ಅಂದ್ರೆ, ಮೇನ್ಲಿ USA ಜೊತೆ, ಜಪಾನ್ ಜೊತೆ, UK ಜೊತೆ, ನೇಪಾಳ, ಮಾಲ್ಡೀವ್ಸ್, ಬಾಂಗ್ಲಾದೇಶ್, ಇಷ್ಟು, ಆಮೇಲೆ ರಷ್ಯಾ, ಫ್ರಾನ್ಸ್, ಈ ಎಲ್ಲ ಒಂದು ದೇಶಗಳ ನಡುವೆ ನಡೆದಂತಹ ಆರ್ಮಿ, ನೇವಿ ಮತ್ತೆ ಏರ್ ಫೋರ್ಸ್ ಅಭ್ಯಾಸಗಳು ಯಾವ್ಯಾವುದು, ಎಕ್ಸಸೈಸಸ್ ಯಾವ್ಯಾವುದು? ಬಿಕಾಸ್ ಒಂದು 20 to 25 ನೇಮ್ ಇರುತ್ತೆ. ಬಟ್ ಎಲ್ಲ ಎಕ್ಸಾಮ್ಸ್ ಅಲ್ಲೂ ಕೂಡ ಅದನ್ನ ಕೇಳುವ ಸಾಧ್ಯತೆ ಹೆಚ್ಚಿರುತ್ತೆ. ಲೋಕಸಭಾ ಚುನಾವಣೆಗಾಗಿ ನಾಮಪತ್ರವು ಇವರಿಂದ ಸಲ್ಲಿಸಬೇಕು. ಮತಕ್ಷೇತ್ರ 1ರ ಮತದಾರರ ಪಟ್ಟಿಯಲ್ಲಿ ಹೆಸರು ಕಂಡು ಬಂದ ಭಾರತದ ಯಾವುದೇ ಪ್ರಜೆ. ಲೋಕಸಭೆಗೆ ಈಗ ನಾನು ಹಾಸನ್ ಡಿಲಿಮಿಟೇಷನ್ಗೆ ಸೇರಿದವಳು ಲೋಕಸಭೆಗೆ. ಬಟ್ ನಾನು ಚಿಕ್ಕಮಂಗ್ಳೂರಲ್ಲೂ ಪಾರ್ಟಿಸಿಪೇಟ್ ಮಾಡಬಹುದು, ಅಥವಾ ನಾನು ವಾರಣಾಸಿಯಲ್ಲೂ ಹೋಗಿ ಕಂಟೆಸ್ಟೆಂಟ್ ಮಾಡಬಹುದು. ಯಾಕಂದ್ರೆ ಇದಕ್ಕೆ ಈಗ ನಾನು MLA ಗಾದ್ರೆ ಹೇಗಿರುತ್ತೆ ಅಂದ್ರೆ, ನಾನು ಒಂದು ನಿರ್ದಿಷ್ಟವಾದಂತಹ ರಾಜ್ಯದಲ್ಲಿ ಮಾತ್ರ. ಅದೇ MP ಎಲೆಕ್ಷನ್ಗೆ ನಾನು ಓವರ್ ಆಲ್
ಇಂಡಿಯಾದಲ್ಲಿ ಎಲ್ಲಿ ಬೇಕಿದ್ರು ನಾನು ಹೋಗಿ ಕಂಟೆಸ್ಟ್ ಮಾಡ್ಬೋದು, ಬಟ್ ನನ್ನ ಹೆಸರು ಮತದಾರ ಪಟ್ಟಿಯಲ್ಲಿ ಇರಬೇಕು. ಸ್ವಲ್ಪ ಸಮಯದವರೆಗೆ ಸದ್ದಿಲ್ಲದೆ ಡಿಜಿಲಾಕರ್ಗೆ ಸಂಬಂಧಿಸಿದಂತೆ ಈ ಕೆಳಗಿನಲ್ಲಿ ಸುದ್ದಿಯಲ್ಲಿದ್ದ ಡಿಜಿಲಾಕರ್ಗೆ ಸಂಬಂಧಿಸಿದಂತೆ ಯಾವುದು ಕರೆಕ್ಟ್? ಒಂದು ಡಿಜಿಟಲ್ ಭಾರತ ಕಾರ್ಯಕ್ರಮದಡಿಯಲ್ಲಿ ಭಾರತ ಸರ್ಕಾರದ ಮಾಡಿದ ಡಿಜಿಲಾಕರ್ ಕರೆಕ್ಟ್. ಡಿಜಿಟಲ್ ಇಂಡಿಯಾದ ಕೆಳಗಡೆ ಬಂದಿದ್ದು, ನೀವು ದೈಹಿಕವಾಗಿ ಎಲ್ಲಿದ್ದೀರಿ ಎಂಬುದರ ಪರಿಗಣನೆ ಬಿದ್ದರೆ ನಿಮ್ಮ ಈ ಡಾಕ್ಯುಮೆಂಟ್ಗಳು ನಿಮ್ಮ ಹತ್ತಿರ ಇರುವಂತಹದ್ದು, ಅಥವಾ ವೀಕ್ಷಣೆಗೆ ಅಥವಾ ಇದು ಮಾಡಕ್ಕೆ ಈಸಿ ಆಗಿದೆ. ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರು ಕೂಡ ಇವು ಕೂಡ ಆನ್ಸರ್. ಈ ಕೆಳಗಿನ ಯಾವ ಗ್ರಹವು ಸೂರ್ಯನ ಸುತ್ತು ಒಂದು ಸುತ್ತು ಸುತ್ತಲು ಗರಿಷ್ಠ? ನಾನು ಮೊನ್ನೆ ಒಂದು ಸ್ಟೂಡೆಂಟ್ಸಿಗೆ ಪ್ಲಾನೆಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿರುವಾಗ ನಾನು ಹೇಳಿದೆ, ಎಲ್ಲ ಗ್ರಹಗಳ ಬಗ್ಗೆ ಬೇಸಿಕ್ ಗೊತ್ತಿರಬೇಕು ಅಂತ. ಗರಿಷ್ಠ ಸಮಯ ತೆಗೆದುಕೊಳ್ಳುವಂಥದ್ದು, ಹೆಚ್ಚು ಸಮಯ ತೆಗೆದುಕೊಳ್ಳುವಂಥದ್ದು ಯಾವುದು? ಸೂರ್ಯನ ಸುತ್ತ ಒಂದು ಬಾರಿ ಸುತ್ತಲು. ಇದಕ್ಕೆ ನೀವು ಆನ್ಸರ್ ಮಾಡಿ. ಈಜಿಪ್ಟ್ ನಗರವು ಯಾವ ದಂಡೆಯ ಮೇಲೆ ಸ್ಥಾಪಿಸಲ್ಪಟ್ಟಿತು? ಹರಪ್ಪಾ ನಗರ ಸಿಂಧು ಅಥವಾ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಹೇಳಿ ನಾವು ಕನ್ಫ್ಯೂಸ್ ಆಗ್ತೀವಿ, ಬಟ್ ಇದು ರಾವಿ ನದಿ ದಂಡೆಯಲ್ಲಿ. ಕೇಂದ್ರ ರೈಲ್ವೆ ಮಂತ್ರಿಯೂ ಆಗಿದ ಇತ್ತೀಚೆಗೆ, ಆವಾಗ ಜಾಫರ್ ಅನ್ನೋರು 2018 ತೀರ್ಕೊಂಡ್ರು, ಹಾಗಾಗಿ ಈ ಕ್ವಶನ್ ಬಂದಿದೆ. ಈಗ ರೀಸೆಂಟ್ ಆಗಿ ಯಾರು ತೀರ್ಕೊಂಡ್ರು ಅವ್ರ ಮೇಲೂ ಕೂಡ ಕ್ವಶನ್ ಬರಬಹುದು, ಒಂದ್ ಸ್ವಲ್ಪ ನೋಡ್ಕೊಳ್ಳಿ. ಭಾರತದಲ್ಲಿ ಇತ್ತೀಚೆಗೆ 36 ಫೈಟರ್ ವಿಮಾನಗಳನ್ನು ಖರೀದಿಸಲು ಫೈಟರ್ ವಿಮಾನ ರೆಫಲ್, ಇದನ್ನ ಫ್ರಾನ್ಸ್ ದೇಶದ ಜೊತೆಗೆ ನಾವು ಖರೀದಿ ಮಾಡಲು ಇಚ್ಛಿಸಿದ್ದಾರೆ. ಎರಡನೇ ಚುನಾವಣಾ ಮುಖ್ಯ ಆಯುಕ್ತ 23ನೇ ಇದನ್ನ ಈಗ 2026 ಅಲ್ಲಿ ಯಾರಿದ್ದಾರೆ? ಚೀಫ್ ಎಲೆಕ್ಷನ್ ಕಮಿಷನರ್, ಇದು ಗೊತ್ತಿರಬೇಕು. ಇದು ಔಟ್ಡೇಟೆಡ್ ನ್ಯೂಸ್, ಸೊ ನೆಸೆಸರಿ ಇಲ್ಲ. ಸಂಗೀತಕ್ಕೆ ಸಂಬಂಧಿಸಿದ್ದು ಸಾಮವೇದ ಸಂಗೀತ. ಇವಾಗ ನಿಮಗೆ ಗೊತ್ತಿರಬೇಕು, ಅಥಾವರಣ ವೇದ ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಋಗ್ವೇದ ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಯಜುರ್ವೇದ ಯಾವುದಕ್ಕೆ ಸಂಬಂಧಪಟ್ಟಿದ್ದು ನಿಮ್ಗೆ ಗೊತ್ತಿರಬೇಕು. ಯಾಕಂತಂದ್ರೆ ಎಕ್ಸಾಮ್ ಅಲ್ಲಿ ಸಂಗೀತಕ್ಕೆ ಸಂಬಂಧಪಟ್ಟಿದ್ದು ಸಾಮವೇದ ಕೇಳಿದ್ದಾರೆ ಅಂತಂದ್ರೆ ಮಾಂತ್ರಿಕಗಳಿಗೆ ಸಂಬಂಧಪಟ್ಟಿದ್ದು ಯಾವ ವೇದ ಅಂತ ಕೇಳಬಹುದು. ಶ್ರೀ ಶೈಲಂ ನಲ್ಲಮಲ, ಓಂಕಾರೇಶ್ವರ ಸತ್ಮಾಲ ಇಲ್ಲ, ಪುಷ್ಕರ ಮಹಾದೇವ ಬೆಟ್ಟಗಳು ಇಲ್ಲ. ಇದು ನಿಮ್ಗೆ ಗೊತ್ತಿರಬೇಕು, ಯಾವ ಒಂದು ಶಿಖರ ಅಥವಾ ಯಾತ್ರಾ ಕ್ಷೇತ್ರ ಯಾವ ಒಂದು ಬೆಟ್ಟಗಳಲ್ಲಿ ಇರುತ್ತೆ ಅಂತ. ರಿಗಾರ್ಡಿಂಗ್ ಡಿಜಿಲಾಕರ್ ಇದಾಯ್ತು. H1N1 ವೈರಸ್ ಹಂದಿ ಜ್ವರ. ಈಗ ನಿಮಗೆ ಗೊತ್ತಿರಬೇಕು H1N5 ಯಾವ ಜ್ವರಕ್ಕೆ, ಡೆಂಗ್ಯೂ ಏನಕ್ಕೆ ಬರುತ್ತೆ, ಏಡ್ಸ್ ಇಂದ ಯಾವ ಒಂದು ವೈರಸ್ ಇಂದ ಏಡ್ಸ್ ಬರುತ್ತೆ, ಏಡ್ಸ್ ಫುಲ್ ಫಾರ್ಮ್ ಏನು, ಇದೆಲ್ಲ ಗೊತ್ತಿರಬೇಕು. ನಾನು ಆಲ್ರೆಡಿ ಇದು ಕ್ಲಾಸ್ ಮಾಡಿದ್ದೀನಿ, ವೈರಸ್ ಅಂಡ್ ಬ್ಯಾಕ್ಟೀರಿಯಾಸ್. ಲೋಕಸಭೆಯ ಅಥವಾ ರಾಜ್ಯ ವಿಧಾನಸಭೆಯ ಚುನಾವಣೆಯಲ್ಲಿ ವಿಜಯಿ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆಂದು ಘೋಷಿಸಲ್ಪಡುವ ಅಥವಾ ಕೊನೆಯ ಪಕ್ಷ 50% ಇಲ್ಲ, ಹೈಯೆಸ್ಟ್ ಯಾರು ಬಂದಿರುತ್ತೆ? ಇವಾಗ ನೀವು 50 ಓಟಲ್ಲೂ ಕೂಡ ಗೆಲ್ಬಹುದು, ನಿಮ್ದೇ ಹೈಯೆಸ್ಟ್ ಓಟ್ ಆದ್ರೆ. ಇಟ್ಸ್ ನಾಟ್ ನೆಸೆಸರಿ ದಟ್ 50%. ಭಾರತದ ಸಂವಿಧಾನದಲ್ಲಿ ವಿಧಿಸಲ್ಪಟ್ಟಿರುವಂತೆ ಲೋಕಸಭೆಯಲ್ಲಿ ಸ್ಪೀಕರ್ ಹುದ್ದೆಗೆ ಬಹುಮತ ಉಳ್ಳ ಪಕ್ಷಕ್ಕೆ ಉಪಾಧ್ಯಕ್ಷ ಇಲ್ಲ, ಆ ತರ ಏನಿಲ್ಲ. ಭಾರತದ ಇದು ಎಲ್ಲೂ ಮೆನ್ಷನ್ ಆಗಿಲ್ಲ ಇದರಲ್ಲಿ ಲೋಕಸಭೆ ಬಹುಮತ ಉಳ್ಳವರೇ ಬರಬೇಕು. ಇದು ಕನ್ವೆನ್ಷನಲ್ ಆಗಿ ಬಂದಿರುವಂತಹದ್ದು. ಸೊ ಎರಡೂ ಕೂಡ ತಪ್ಪು. ಜಾರ್ಜ್ ಡಬ್ಲ್ಯೂ ಬುಷ್ ಅವರು 94ನೇ ವಯಸ್ಸಿನಲ್ಲಿ ತೀರಿಕೊಂಡರು. ಇವರು USA ಮಾಜಿ ರಾಷ್ಟ್ರಪತಿಯಾಗಿದ್ದರು ಡಬ್ಲ್ಯೂ ಬುಷ್. ಫ್ರಾನ್ಸ್ ಅತ್ಯುತ್ತಮ ನಾಗರಿಕತೆಯ ಪ್ರಶಸ್ತಿಯನ್ನು ಗೌರವಿಸಲ್ಪಟ್ಟವರು ಅಜಿಮ್ ಪ್ರೇಮ್ಜಿ. ಈಗ ಒಂದು ನೆನ್ಪಿಟ್ಕೊಳ್ಳಿ, 2026 ಅಲ್ಲಿ ಪ್ರಧಾನಮಂತ್ರಿ ಮೋದಿ ಅವರಿಗೆ ಯಾವ ಯಾವ ನಾಗರಿಕ ಪ್ರಶಸ್ತಿ ಇಂದ ಗೌರವಿಸಲ್ಪಟ್ಟಿದ್ದಾರೆ ದಯವಿಟ್ಟು ಸ್ವಲ್ಪ ನೋಡ್ಕೊಳ್ಳಿ. ಮೈಟ್ ಬಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾದ ಯೋಗಿ ಅವರು ಇತ್ತೀಚೆಗೆ ಯಾವ ಜಿಲ್ಲೆಯನ್ನು ಅಯೋಧ್ಯ ಎಂದು ಮರುನಾಮಕರಣ? ಫೈಜಾಬಾದ್. ಆಮೇಲೆ ಅಲಹಾಬಾದ್ಗೆ ಏನ್ ಹೆಸರಿಟ್ಟಿದ್ದಾರೆ ಇದು ನೀವು ತಿಳ್ಕೊಳ್ಳಿ. 2021 ಪ್ರಕಾರ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವುದು 2011 ಉತ್ತರ ಪ್ರದೇಶ, ಸೆಕೆಂಡ್ ನಿಮಗೆ ಗೊತ್ತಿರಬೇಕು, ಮತ್ತೆ ಲಾಸ್ಟ್ ಗೊತ್ತಿರಬೇಕು. ಬಿಕಾಸ್ ನೆಕ್ಸ್ಟ್ 2026 ಪ್ರಕಾರ ಅಂತ ಕೇಳ್ತಾರೆ. 2026 ಪ್ರಕಾರ ಅಂತ. ಪಾದ ಮತ್ತು ಬಾಯಿ, ಇದು ಆಲ್ರೆಡಿ ಕೇಳಿದ್ದಾರೆ. ಪಾದ ಮತ್ತು ಬಾಯಿ ರೋಗ, ಫುಟ್ ಅಂಡ್ ಮೌತ್ ಡಿಸೀಸು ಜಾನುವಾರುಗಳಲ್ಲಿ ಮೇನ್ಲಿ ಕಂಡುಬರುತ್ತದೆ. 98 ಕೆಳಗಿನ ಪರ್ವತ ಶ್ರೇಣಿಗಳಲ್ಲಿ ಭಾರತವು ಯಾವುದರ ಮೇಲೆ ಒಂದು ರಾಜ್ಯದ ಮಾತ್ರ ಹರಡಿರುತ್ತದೆ? ಅಜಂತ. ಈಗ ನಂಗೆ ಹೇಳಿ ಯಾವ ರಾಜ್ಯ ಇದು ಅಜಂತ? ಅರಾವಳಿ ಎಲ್ಲಿದೆ, ಸತ್ಪುರ ಎಲ್ಲಿದೆ, ಸಹ್ಯಾದ್ರಿ ಎಲ್ಲಿದೆ, ಇದೆಲ್ಲ ನಮಗೆ ಗೊತ್ತಿರಬೇಕು.
ಇದೆಲ್ಲ ನಮಗೆ ಗೊತ್ತಿರಬೇಕು. ಬಸಿದಿ ಬರುವಂಥದ್ದು ಜೈನ ಧರ್ಮದಲ್ಲಿ. ಬುದ್ಧ ಧರ್ಮದಲ್ಲಿ ಏನು ಬರುತ್ತೆ? ಬೌದ್ಧ ಧರ್ಮದಲ್ಲಿ ಬಸ್ತಿ ಅಂತ ಕರೀತಾರೆ. ಇಲ್ಲಿಗೆ ಬೌದ್ಧ ಧರ್ಮದಲ್ಲಿ ಪಗೋಡ ಅಂತ ಕರೀತಾರೆ. ಹಿಂದೂ ಧರ್ಮದಲ್ಲಿ ಟೆಂಪಲ್ ಅಂತ ಕರೀತಾರೆ. ಪಾರ್ಶಿಯಲ್ಲಿ ಏನು ಕರೀತಾರೆ? ನೀವು ಕಮೆಂಟ್ ಮಾಡಿ. ಸಂಗಮ ಕಾಲಂ ಎಂಬುದು, ಸಂಗಮ್ ಎಂಬುದು ಯಾವ ಅರ್ಥವನ್ನು ಕೊಡುತ್ತದೆ? ಇದು ಲೇಖಕರು ಎಂಬ ಅರ್ಥ, ತಮಿಳು ಲೇಖಕರ ಸಭೆ ಅಂತ ಅರ್ಥವನ್ನು ಕೊಡುತ್ತದೆ. ಸಂಗಮ ಸಾಹಿತ್ಯ, ಇದು ಕೂಡ ತಮಿಳು ಸಾಹಿತ್ಯ. ಸಂಗಮ ಸಾಹಿತ್ಯ ಇದು ಲಾಸ್ಟ್ ಇಯರ್ ಇದು ಸಂಗಮ ಸಾಹಿತ್ಯ ಮೇಲೆ 2018 PC ಕ್ವಶನ್ ಆಗಿದೆ. ನೋಡಿ, ನಾನು ಕೆಲವು ವಿಚಾರಗಳನ್ನ ಏನು ಹೇಳಿರ್ತೀನಿ ಅದು ಎಕ್ಸಾಮಲ್ಲಿ ರಿಪೀಟೆಡ್ಲಿ ಬರ್ತಾ ಇದೆ. ದಯವಿಟ್ಟು ನನಗೆ ಈ ಒಂದು ವಿಡಿಯೋಸ್ನ ಯಾರ್ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಅವ್ರಿಗೆಲ್ರಿಗೂ ಶೇರ್ ಮಾಡಿ. ಬಿಕಾಸ್ ನಮ್ಮ ಮ್ಯಾಮ್ಸ್ ನೀತಿಯಿಂದ ಒಂದು 10 ರಿಂದ 20 ಅಥವಾ ಒಂದು 50 ಜನ PC ಎಕ್ಸಾಮ್ ಕ್ಲಿಯರ್ ಮಾಡಿದರೆ ನನ್ನಷ್ಟು ಖುಷಿ ಪಡುವಂಥವ್ರು ಯಾವುದೇ ಇಲ್ಲ. ಯಾಕೆಂದರೆ ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ಮಾಡ್ತಿರುವಂತಹ ಒಂದು ಸಂಸ್ಥೆ ಇದು ಮ್ಯಾಮ್ಸ್ ನೀತಿ. ನನ್ನ ಸ್ಟೂಡೆಂಟ್ಸಿಗೆ ಇಷ್ಟ ಆಗುತ್ತೆ ಅಷ್ಟೇ ಹೆಲ್ಪ್ ಮಾಡೋಕ್ಕೋಸ್ಕರ. ಸೊ ದಯವಿಟ್ಟು ಇದನ್ನು ಶೇರ್ ಮಾಡಿ. ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಅವ್ರಿಗೆಲ್ರಿಗೂ ಹೆಲ್ಪ್ ಆಗಲಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.